ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಮನಿಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ನಿನ್ನೆ ಮಾರ್ಕೆಟ್ ಬಗ್ಗೆ ಒಂದು ನೋಟ. ನಿನ್ನೆ ನಿಫ್ಟಿ ಸೂಚ್ಯಂಕವು ಕೇವಲ 1 ಪಾಯಿಂಟ್ ಗಳಿಕೆಯಾಗಿ 5666 ಅಲ್ಲಿ ಕ್ಲೋಸ್ ಆದರೆ ಸೆನ್ಸೆಕ್ಸ್ ಸೂಚ್ಯಂಕ 10 ಪಾಯಿಂಟ್ ಗಳಿಕೆಯನ್ನ ಕಂಡು 18636 ಅಲ್ಲಿ ಕ್ಲೋಸ್ ಆಯಿತು. ಮಲ್ಟಿ ಕಮಾಡಿಟೀಸ್ ಅಲ್ಲಿ ಚಿನ್ನ 75 ಅಂಕಗಳ ಗಳಿಕೆಯನ್ನ ಕಂಡು 31,097 ಕ್ಲೋಸ್ ಆದರೆ ಬೆಳ್ಳಿ 310 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 59,393 ಕ್ಲೋಸ್ ಆಗಿದೆ. ಇವತ್ತು ಈಕ್ವಿಟಿ ಮಾರ್ಕೆಟ್ಗೆ ತುಂಬಾನೇ ಕ್ರೂಷಿಯಲ್ ದಿನ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ, ಇವತ್ತು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ Q2 ನ ಪಾಲಿಸಿ ರಿವ್ಯೂ ಅನ್ನ ಮಾಡಲಿದೆ. ಎಕ್ಸ್ಪೆಕ್ಟೇಷನ್ಸ್ ಪ್ರಿಡಿಕ್ಷನ್ಸ್ ಏನೇನೇ ಇರಲಿ, ಅದರ ಮೇರೆಗೆ ತಾವ್ಯಾರು ಕೂಡ ಟ್ರೇಡ್ ಅನ್ನ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಯಾರು ಕೂಡ ರಿಸರ್ವ್ ಬ್ಯಾಂಕ್ ನ ಸುಬ್ಬರಾವ್ ಅವರಿಗೆ ಅಳಿಯ ಅಲ್ಲ ಅಥವಾ ಮೊಮ್ಮಗ ಅಲ್ಲ. ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗತ್ತೆ, ರಿಸರ್ವ್ ಬ್ಯಾಂಕಿನ ಮಾಹಿತಿಗಳು ಮುಂಚಿತವಾಗಿ ಯಾರಿಗೂ ಕೂಡ ಸಿಗೋದಿಲ್ಲ. ರಿಸರ್ವ್ ಬ್ಯಾಂಕಿನ ಅನೌನ್ಸ್ಮೆಂಟ್ ಆಗುವವರೆಗೂ ತಾವು ಕಾಯಲೇಬೇಕಾಗತ್ತೆ. ರಿಸರ್ವ್ ಬ್ಯಾಂಕಿನ ಅನೌನ್ಸ್ಮೆಂಟ್ ಆದ ನಂತರ ತಾವು ತಮ್ಮ ಟ್ರೇಡಿಂಗ್ ಅನ್ನ ಇನಿಷಿಯೇಟ್ ಮಾಡ್ಕೋಬೇಕಾಗತ್ತೆ. ಅದರ ಮುಂಚಿತವಾಗ್ಲಿ ಟ್ರೇಡಿಂಗ್ ಅನ್ನ ಮಾಡೋ ಬಯಸೋರು ಎಡ್ಜ್ ಪೊಸಿಷನ್ಸ್ ಅನ್ನ ತಗೋಬೇಕಾಗತ್ತೆ. ಸ್ಟ್ರಾಂಗ್ ಕೌಂಟರ್ ಅನ್ನ ತಾವು ಪಿಕ್ ಮಾಡಿದ್ರು ಕೂಡ ಅದು ಎಡ್ಜ್ ಪೊಸಿಷನ್ಸ್ ಅನ್ನ ಮಾಡಲೇಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ವೀಕ್ ಕೌಂಟರ್ಸ್ ಅನ್ನ ತಾವು ತೆಗೆದುಕೊಂಡ್ರು ಕೂಡ ಅದಕ್ಕೂ ಕೂಡ ಎಡ್ಜಿಂಗ್ ಪೊಸಿಷನ್ಸ್ ಅನ್ನ ಹೊಂದಿರಲೇಬೇಕಾಗುತ್ತೆ. ಯಾಕಾದ್ರೂ ಇನ್ ಕೇಸ್ ಏನು RBI ಎಕ್ಸ್ಪೆಕ್ಟೇಷನ್ಸ್ ಇಂದ ಮಾರ್ಕೆಟ್ ಅನ್ನ ತಾವು ಕಳೆದ ಸತತವಾಗಿ 3 ವೀಕ್ ಇಂದ ನೋಡೋದಾದ್ರೆ ಮಾರ್ಕೆಟ್ ಇನ್ನು ತುಂಬಾನೇ ಫ್ಲಾಟ್ ಆಗಿ ಸೈಡ್ ವೇಸ್ ಆಗಿ ಕಾಣ್ತಾ ಇದೆ. ಇದು RBI ನ ನ್ಯೂಸ್ಗೋಸ್ಕರನೇ ಕಾದು ಕುಳಿತಂತೆ ಕಾಣ್ತಾ ಇದೆ. ಆದರೆ ಏನು ಎಕನಾಮಿಕ್ ಲೀಡರ್ ಆಗಿ ಅಂದ್ರೆ ಬಿಗ್ಗೆಸ್ಟ್ ಎಕನಾಮಿ US ನಲ್ಲಿ ನಿನ್ನೆ ಮತ್ತೆ ಇವತ್ತು ಟ್ರೇಡಿಂಗ್ ಹಾಲಿಡೇ ಅನ್ನ ಅನೌನ್ಸ್ ಮಾಡಿದ್ದಾರೆ. ಯುರಿಕೇನ್ ಸ್ಯಾಂಡಿಯಾ ಚಂಡಮಾರುತದಿಂದ US ನ ಮಾರ್ಕೆಟ್ಗಳು 2 ದಿನ ಸತತವಾಗಿ ಮುಚ್ಚಿದೆ. ಎಕನಾಮಿಕ್ ತಾವು ನೋಡೋದಾದ್ರೆ ಅಥವಾ ಗ್ಲೋಬಲ್ ಮಾರ್ಕೆಟ್ಸ್ ಗಳನ್ನ ನೋಡೋದಾದ್ರೆ USA ಮಾರ್ಕೆಟ್ ಈ ಎಲ್ಲಾ ಮಾರ್ಕೆಟ್ ಗಳನ್ನ ಲೀಡ್ ಮಾಡೋದ್ರು. 2 ಮಾರ್ಕೆಟ್ 2 ದಿನ ಅದು ಶಟ್ ಡೌನ್ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಮೂವ್ಮೆಂಟ್ಸ್ ಅನ್ನ ತಾವು ಕಂಡೊಡನೆ ತುಂಬಾ ಲೋವರ್ ಲೆವೆಲ್ಸ್ ಅಲ್ಲಿ ಶಾರ್ಟ್ ಅನ್ನ ಮಾಡಕ್ ಹೋಗ್ಬೇಡಿ. ಅದೇ ರೀತಿ ಹೈಯರ್ ಲೆವೆಲ್ಸ್ ಅಲ್ಲಿ ಬೈ ಅನ್ನ ಮಾಡಕ್ ಹೋಗ್ಬೇಡಿ. ತುಂಬಾನೇ ಕೇರ್ಫುಲ್ ಆಗಿ ಇವತ್ತು ಟ್ರೇಡ್ ಮಾಡೋರು, ಇಂಟರ್ಡೇ ಟ್ರೇಡ್ ಮಾಡೋರು ಟ್ರೇಡ್ ಮಾಡಿ ಅಂತ ಹೇಳ್ತಾ ನಮ್ಮ ಏನು ಸಜೆಷನ್ಸ್ ಗಳನ್ನ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದೀವಿ. ನಾವು ಮೊದಲಿಂದನೂ ಕೂಡ ಹೇಳ್ತಾ ಬರ್ತಾ ಇದೀವಿ. ಏನು ಅನಾಲಿಸಿಸ್ ಗಳನ್ನ ಕೊಡ್ತೀವಿ, ರೆಕಮೆಂಡೇಶನ್ಸ್ ಗಳನ್ನ ಕೊಡ್ತೀವಿ, ಏನು ಅಡ್ವೈಸಸ್ ಗಳನ್ನ ತಮ್ಮೆಲ್ಲರಿಗೂ ಕೂಡ ಮಾಡ್ತೀವಿ, ಅದೆಲ್ಲ ಕನ್ಫರ್ಮ್ ಟ್ರೇಡ್. ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೇನೆ ಕನ್ಫರ್ಮ್ ಟ್ರೇಡ್. ತಮಗೆ ಯಾವುದೇ ರೀತಿಯ ಸ್ಕ್ರಿಪ್ಟ್ಸ್ ಅನ್ನ ಕೊಟ್ಟರು ಕೂಡ, ಯಾವುದೇ ರೀತಿಯ ಟ್ರೇಡಿಂಗ್ ರೆಕಮೆಂಡೇಶನ್ಸ್ ಅನ್ನ ನೀಡಿದ್ರು ಕೂಡ ಪ್ರತಿ ಒಂದರಲ್ಲೂ ಕೂಡ ತಾವೆಲ್ಲರೂ ಕೂಡ ಗಳಿಸ್ತೀರಾ ಅಂತ ಏನ್ ಹೇಳ್ತಾ ಇದ್ದು. ನಿನ್ನೆ ನಾವು ಕೊಟ್ಟಂತ ICICI ಬ್ಯಾಂಕ್ ರೆಕಮೆಂಡೇಶನ್ಸ್ ಅನ್ನ ನೋಡೋದಾದ್ರೆ ಮಾಧ್ಯಮದಲ್ಲೇ ತಮ್ಮೆಲ್ಲರಿಗೂ ಕೂಡ 1083 ಬಿಲೋ ಸೆಲ್ ಅನ್ನ ಮಾಡ್ಕೊಳ್ಳಿ, 1072 ತಮಗೆ ಫ್ಯೂಚರ್ಸ್ ಅಲ್ಲಿ ಟಾರ್ಗೆಟ್ ಆಗಿ ಬರುತ್ತೆ ಅಂತ ಏನು ತಿಳಿಸಿದ್ದು. 11 ಪಾಯಿಂಟ್ ಗಳ ಟಾರ್ಗೆಟ್ ಅನ್ನ ತಮಗೆ ನೀಡಿದ್ದು. ಎಕ್ಸಾಕ್ಟ್ಲಿ ನಿನ್ನೆ ICICI ಬ್ಯಾಂಕ್ ಫ್ಯೂಚರ್ಸ್ ಅನ್ನ ನೋಡಿದರೆ 1072.30 ಆಗಿದೆ. ಅಂದ್ರೆ ನಮ್ಮ ಟಾರ್ಗೆಟ್ ಬಳಿ ಅಕ್ಯುರೇಟ್ ಆಗಿ ತಲುಪಿದೆ. ತಮ್ಮೆಲ್ಲರಿಗೂ ಪ್ರಿಡಿಕ್ಷನ್ಸ್ ಅನ್ನ ಮಾರ್ನಿಂಗ್ ನೇ ತಿಳಿಸಿದ್ದು ICICI ಬ್ಯಾಂಕ್ ಅಲ್ಲಿ ಶಾರ್ಟ್ ಅನ್ನ ಹೋಗಿ ಅಂತ. ಮತ್ತೆ ನಾವೇನು ಸಜೆಷನ್ಸ್ ಗಳನ್ನ ಕೊಡ್ತಾ ಇದೀವಿ, ಕೇವಲ ಯಾವುದೋ ಕೊಟ್ಟಂತ ಒಂದು ಸಜೆಷನ್ಸ್ ಅನ್ನ ಬಂದು ಮಾಧ್ಯಮದಲ್ಲಿ ಬಡಬಡಾಯಿಸ್ತಾ ಇಲ್ಲ. ಕೊಟ್ಟಂತ ಎಲ್ಲಾ ಸಜೆಷನ್ಸ್ ಗಳನ್ನ ಹೇಳ್ತಾ ಇದೀವಿ. ಯಾಕಂದ್ರೆ ಇವನ್ ಲೇ ಮ್ಯಾನ್ ನಾರ್ಮಲ್ ಟ್ರೇಡರ್ ಇರ್ಬೋದು ಅಥವಾ ಬ್ಲೈಂಡ್ ಟ್ರೇಡಿಂಗ್ ಮಾಡುವಂತರೇ ಇರ್ಬೋದು, ದಿನದಲ್ಲಿ 5 ರೆಕಮೆಂಡೇಶನ್ ಅಥವಾ 8 ರೆಕಮೆಂಡೇಶನ್ಸ್ ಗಳಲ್ಲಿ ಟ್ರೇಡ್ ಮಾಡಿದ್ರೆ 1-2 ಪ್ರಾಫಿಟ್ ಆಗೇ ಆಗುತ್ತೆ. ಅದಕ್ಕೆ ಅನಲಿಸ್ಟ್ ಏನಕ್ಕೆ ಬೇಕು? ನಿನ್ನೆ ಕೊಟ್ಟಂತ ಯಾವುದೋ ಒಂದು ಸಜೆಷನ್ಸ್ ಮೇಲೋಯ್ತು, ಮಿಕ್ಕುಳಿದೆಲ್ಲ ಸಜೆಷನ್ಸ್ ಗಳು ಏನಾಯ್ತು ಅಂತ ಯಾವಾಗಲೂ ಕೂಡ ಹೇಳೋದೇ ಇಲ್ಲ. ವಾರದಲ್ಲಿ 5 ರೆಕಮೆಂಡೇಶನ್ಸ್ ಅನ್ನ ಕೊಟ್ರೆ 1-2 ಮೇಲೋಗಿರುತ್ತೆ, ಇನ್ನ ಮಿಕ್ಕುಳಿದ 3 ರೆಕಮೆಂಡೇಶನ್ಸ್ ಗಳು ಗೋತಾ ಹೊಡೆದಿರುತ್ತೆ. ಇಂಥ ಸುಳ್ಳೇಳರನ್ನ ಬಾಯ್ಬಿಟ್ರೆ ಸುಳ್ಳೇಳರನ್ನ ತಾವೇ ಸರಿಯಾಗಿ ಗುರುತು ಮಾಡ್ಕೋಬೇಕಾಗತ್ತೆ. ಬೇರೆ ಯಾರು ಕೂಡ ತಮಗೆ ಬಂದು ದಾರಿ ತೋರ್ಸಕ್ ಹೋಗೋದಿಲ್ಲ. ತಾವೇ ಗುರುತು ಮಾಡ್ಕೊಂಡು ಯಾರು ಉತ್ತಮವಾದ ಸಜೆಷನ್ಸ್ ಅನ್ನ ನೀಡ್ತಾ ಇದ್ದಾರೆ, ಯಾರು ಸುಮ್ಮನೆ ಡುಮ್ ಡುಮ್ ಅಂತ ಹೇಳ್ಕೊಂಡು ಡುಮ್ ಡುಮ್ ತರನೇ ಅನಾಲಿಸಿಸ್ ಅನ್ನ ಕೊಡ್ತಾ ಇದ್ದಾರೆ ನೋಡ್ಕೋಬೇಕಾಗತ್ತೆ. ನಮ್ಮ ನಿನ್ನೆಯ ಕಾಲ್ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತೀವಿ. ಕುಣಿಯಕ್ಕಾಗ್ದವರು ನೆಲ ಡೊಂಕು ಅಂತ ಮಾರ್ಕೆಟ್ ಸರಿ ಇಲ್ಲ, ಟ್ರೇಡ್ ಮಾಡಬೇಡಿ ಅಂತ ಹೇಳ್ತಾರೆ. ಆದ್ರೆ ನಿನ್ನೆ ಅಂತ ಮಾರ್ಕೆಟ್ ನಲ್ಲೂ ಕೂಡ ಯಾವ ರೀತಿ ನಮ್ಮಲ್ಲಿ ಅಡ್ವೈಸಸ್ ನ ಪಡೆದಂತ ಕ್ಲೈಂಟ್ಸ್ ಗಳು ಪ್ರಾಫಿಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಪರ್ಫಾರ್ಮೆನ್ಸ್ ರಿಪೋರ್ಟ್ ತಮ್ಮ ಮುಂದೆ ಬರ್ತಾ ಇದೆ. ನಾವು ICICI ಬ್ಯಾಂಕ್ ಫ್ಯೂಚರ್ಸ್ ಅನ್ನ ನಿನ್ನೆ ಮಾರ್ನಿಂಗ್ ಏನು ರೆಕಮೆಂಡೇಶನ್ಸ್ ಅನ್ನ ತಿಳಿಸಿದ್ದು 1093 ಅಲ್ಲಿ ಅದನ್ನ 1072 ಅಲ್ಲಿ ಬುಕಿಂಗ್ ಮಾಡಿಸಿ ಅದರಲ್ಲಿ ಆದಂತಹ ಪ್ರಾಫಿಟ್ ಅನ್ನ ನೋಡೋದಾದ್ರೆ ಪ್ರತಿ ಶೇರಿಗೆ 19 ರೂಪಾಯಿಗಳು ಗಳಿಕೆಯಾಗಿ ಒಂದು ಲಾಟ್ ಇನಿಷಿಯೇಟ್ ಮಾಡಿದವರಿಗೆ ICICI ಬ್ಯಾಂಕ್ ಫ್ಯೂಚರ್ಸ್ ಅನ್ನ ಶಾರ್ಟ್ ಮಾಡಿದವರಿಗೆ ಒಂದು ಲಾಟ್ಗೆ 250 ಲಾಟ್ಸ್ ಇದ್ರು. ICICI ಬ್ಯಾಂಕ್ ಫ್ಯೂಚರ್ಸ್ ಅಲ್ಲಿ 4750 ರೂಪಾಯಿಗಳು ಗಳಿಕೆ ಆಯಿತು. ಮತ್ತೆ ನಾವು ಕೊಟ್ಟಂತ ಟಾಟಾ ಸ್ಟೀಲ್ ರೆಕಮೆಂಡೇಶನ್ಸ್ ಅಲ್ಲಿ ಪ್ರತಿ ಶೇರಿಗೆ 4
ರೂಪಾಯಿ ಗಳಿಕೆ ಆಗಿ ಪ್ರತಿ ಒಂದು ಲಾಟ್ ಅಲ್ಲಿ ಇನಿಷಿಯೇಟ್ ಮಾಡಿದವರಿಗೆ 500 ಲಾಟ್ ಸೈಜ್ ಇರುವ ಟಾಟಾ ಸ್ಟೀಲ್ ಅಲ್ಲಿ 2,000 ರೂಪಾಯಿಗಳ ಗಳಿಕೆ ಆಗಿದೆ. ಇನ್ನು ನಿಫ್ಟಿ ಫ್ಯೂಚರ್ಸ್ ಅನ್ನ ಮಾರ್ನಿಂಗ್ ಅವರ್ ಅಲ್ಲಿ ನಾವು ಶಾರ್ಟ್ ಅನ್ನ ತಿಳಿಸಿದ್ದು, ಅದರಲ್ಲಿ 30 ಪಾಯಿಂಟ್ಗಳು ನಮ್ಮ ಟಾರ್ಗೆಟ್ ಅನ್ನ ತಲುಪಿಸಿದ್ರೆ 5690. ಅದರಲ್ಲಿ ಆದಂತ ಗಳಿಕೆಯನ್ನು ನೋಡಿದರೆ 30 ಪಾಯಿಂಟ್ಸ್ ಒಂದು ಲಾಟ್ ಅಲ್ಲಿ ಟ್ರೇಡ್ ಮಾಡಿದವರಿಗೆ ನಿಫ್ಟಿ ಫ್ಯೂಚರ್ಸ್ ಅಲ್ಲಿ 1500 ರೂಪೀಸ್ ಗೇನ್ ಆಗಿದೆ. ಮತ್ತೆ ಕೊಟ್ಟಂತ LNT 1650 ಪುಟ್ ಆಪ್ಷನ್ಸ್ ಅಲ್ಲಿ ನಿನ್ನೆ 4 ರೂಪಾಯಿ ಗಳಿಕೆಯಾಗಿ ಪ್ರತಿ ಒಂದು ಲಾಟ್ಗೆ 1000 ರೂಪೀಸ್ ಪ್ರಾಫಿಟ್ ಬಂದಿದೆ. ಇದು ನಾವು ಟೋಟಲ್ ಕೊಟ್ಟಿರೋದು 5 ರೆಕಮೆಂಡೇಶನ್ಸ್. 4 ರೆಕಮೆಂಡೇಶನ್ಸ್ ಅಲ್ಲಿ ಪ್ರಾಫಿಟ್ ಬಂದ್ರೆ ಒಂದು ರೆಕಮೆಂಡೇಶನ್ ಆದಂತ ರಿಲಯನ್ಸ್ ಇನ್ಫ್ರಾ ಬೈಯಿಂಗ್ ಏನು ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದು ಅದು ಕ್ಲೋಸಿಂಗ್ ಬೇಸಿಸ್ ಅಲ್ಲಿ ಕಾಸ್ಟ್ ಅಲ್ಲೇ ಎಕ್ಸಿಟ್ ಆಗಿದ್ದೀವಿ. ಸ್ವಲ್ಪ ಅಪ್ ಇದ್ರೂ ಕೂಡ ಅದನ್ನ ಕಾಸ್ಟ್ ಅಲ್ಲಿ ಕ್ಲೋಸ್ ಅನ್ನ ಮಾಡಿಸಿ ನಾವು ಕೊಟ್ಟಂತ 5 ಸಜೆಷನ್ಸ್ ಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದೀವಿ. ಕೊಟ್ಟಂತ 5 ಸಜೆಷನ್ಸ್ ಅಲ್ಲಿ 4 ಸಜೆಷನ್ಸ್ ಗಳು ಎಷ್ಟೆಲ್ಲ ಪ್ರಾಫಿಟ್ ಕೊಡ್ತು. ಕೇವಲ ICICI ಬ್ಯಾಂಕ್ ಒಂದು ಲಾಟ್ ಅಲ್ಲಿ ಮಾಡಿದವರಿಗೆ 4,700 ರೂಪಾಯಿಗಳು ಗಳಿಕೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ನಮ್ಮಿಂದ ಏನು ಅಡ್ವೈಸಸ್ ಅನ್ನ ಕರ್ನಾಟಕದಾದ್ಯಂತ ಜನ ತಗೊಳ್ತಾ ಇದ್ದಾರೆ, ಪ್ರತಿ ಒಂದು ತಾಲೂಕಲ್ಲೂ ಕೂಡ ನಮ್ಮಲ್ಲಿ ಅಡ್ವೈಸಸ್ ಅನ್ನ ತಗೊಳ್ಕೊಳ್ಳೋದಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ತಮಗೆ ಹೇಳೋದಿಷ್ಟೇ, ತಾವು ರೆಫರೆನ್ಸ್ ಮೂಲಕವಾಗಿ ತಾವು ಅಕೌಂಟ್ಗಳನ್ನ ತೆರೆದುಕೊಳ್ಳಿ, ಅಡ್ವೈಸಸ್ ಗಳನ್ನ ಪಡ್ಕೊಳ್ಳಿ. ರೆಫರೆನ್ಸ್ ಇಲ್ದಲೆ ಎಕ್ಕಾಗಿ ಮಾಧ್ಯಮದಲ್ಲಿ ಏನೇನೋ ಮಾತಾಡೋರು ಸಿಗ್ತಾರೆ, ಸುಮ್ಮನೆ ತಮ್ಮ ಬಗ್ಗೆ ಬಿಲ್ಡಪ್ ಕೊಡೋರ ಬಗ್ಗೆ ಸಿಗ್ತಾರೆ ಅಂತ ಎಲ್ಲ ಅಕೌಂಟ್ ಅನ್ನ ಓಪನ್ ಮಾಡಿ ಅಡ್ವೈಸಸ್ ಅನ್ನ ತೆಗೆದುಕೊಂಡ್ರೆ ಏನು ಈಗಾಗಲೇ ಸಾವಿರಾರು ಜನ ನಷ್ಟವನ್ನ ಅನುಭವಿಸ್ತಾ ಈಗ ನಮ್ಮಲ್ಲಿ ಬಂದು ಸರ್ ಇಷ್ಟೊಂದು ನಷ್ಟವನ್ನ ಅನುಭವಿಸ್ಬಿಟ್ಟಿದೀವಿ, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ಸುಳ್ಳು ಹೇಳ್ತಾ ಇಷ್ಟೊಂದು ಡಿಗ್ರಿಗಳನ್ನ ತೋರಿಸ್ಕೊಳ್ತಾ ಮಾಡದೇ ಇರುವ ಡಿಗ್ರಿಗಳನ್ನ ಸುಳ್ಳು ಹೇಳ್ತಾ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಈಗ ಬಂದು ಹೇಳ್ತಾ ಇದ್ರೆ, ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ, ರೆಫರಲ್ ಬೇಸಿಸ್ ಅಲ್ಲಿ ತಾವು ಅಡ್ವೈಸಸ್ ಅನ್ನ ಪಡ್ಕೊಳ್ಳಿ. ಇವತ್ತೇನು RBI ನ ಮೀಟಿಂಗ್ ಇದೆ, ಪ್ರತಿಯೊಬ್ಬರು ಕೂಡ ಮಾರ್ನಿಂಗ್ ಸೆಷನ್ಸ್ ಅಲ್ಲೇ ಟ್ರೇಡ್ ಅನ್ನ ಇನಿಷಿಯೇಟ್ ಮಾಡೋದಾದ್ರೆ ಎಡ್ಜ್ ಬೇಷನ್ಸ್ ಅಲ್ಲಿ ತಗೋಬೇಕಾಗತ್ತೆ. ಇವತ್ತು ಮಾರುತಿ ಬಯೋಕಾನ್ ಮತ್ತೆ ಡಾಕ್ಟರ್ ರೆಡ್ಡಿ ಲ್ಯಾಬೊರೇಟರಿಯ ರಿಸಲ್ಟ್ ಗಳಿದ್ದು ಮಾರುತಿಯ ಸೇಲ್ಸ್ ತಮ್ಮೆಲ್ಲರಿಗೂ ಗೊತ್ತಿದೆ. ಮಾರುತಿ ಉದ್ಯೋಗನಲ್ಲಿ ಏನು ಎಂಪ್ಲಾಯೀಸ್ ಇಂದ ಲಾಕ್ಔಟ್ ಇತ್ತು, ಇದರಿಂದ ಶೇರ್ಸ್ ಗಳು ಇಳಿಮುಖ ಆಗುವ ಸಾಧ್ಯತೆಗಳು ತುಂಬಾನೇ ಅಧಿಕವಾಗಿದೆ. ಆದ್ರೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ತಾವು ಅದರಲ್ಲಿ ಟ್ರೇಡ್ ಮಾಡೋದಾದ್ರೆ ಎಡ್ಜ್ ಪೊಸಿಷನ್ಸ್ ಗಳನ್ನ ಆಪ್ಷನ್ ಸ್ಟ್ರಾಟಜಿಗಳನ್ನ ತಾವು ಫಾಲೋ ಮಾಡಬೇಕಾಗುತ್ತೆ. ತಮ್ಮೆಲ್ಲರಿಗೂ ಗೊತ್ತಿದೆ, ನಾವೇನು ಟೆಕ್ನಿಕಲ್ ಆಗಿ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೋ, ಆಪ್ಷನ್ ಸ್ಟ್ರಾಟಜಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೋ, ನಮ್ಮ ಸ್ಟ್ರಾಟಜಿಗಳನ್ನ ಕದಿಯೋದು ಕಾಪಿ ಮಾಡೋದು ಕೆಲವರಿಗಂತೂ ಹುಟ್ಟು ಗುಣ ಆಗ್ಬಿಟ್ಟಿದೆ. ಕೇವಲ ನ್ಯಾಷನಲ್ ಚಾನೆಲ್ಸ್ ಅಲ್ಲಿ ಬರುವ ರೆಕಮೆಂಡೇಶನ್ಸ್ ಗಳನ್ನ ಕದೀತಾ ಇದ್ರು. ರಾಮ್ಕೋ ಇಂಡಸ್ಟ್ರಿ ಇರ್ಬೋದು, ಲಾಯ್ಡ್ ಎಲೆಕ್ಟ್ರಿಕ್ಸ್ ಇರ್ಬೋದು, ಈಗ ಕರ್ನಾಟಕದಲ್ಲಿ ನಮ್ಮ ಸಜೆಷನ್ಸ್ ಗಳನ್ನೇ ಕದಿಯಂತ ಮಟ್ಟಿಗೂ ಕೂಡ ಜನ ಬಂದ್ಬಿಟ್ಟಿದ್ದಾರೆ. ಕಮಾಡಿಟಿ ಪೇಟೆಯ ಬಗ್ಗೆ ಇದುವರೆಗೂ ಕೂಡ ಕ್ಲಾಸಸ್ ಅನ್ನ ಯಾವುದು ಕಂಡಕ್ಟ್ ಮಾಡಿಲ್ಲ. ಕಮಾಡಿಟಿ ಪೇಟೆ ಬಗ್ಗೆನೂ ಕಂಡಕ್ಟ್ ಮುಂದಿನ ದಿನಗಳಲ್ಲಿ ಮಾಡೋದಾದ್ರೆ ಅದನ್ನು ಖಂಡಿತವಾಗಲು ಕದೀತಾರೆ. ಯಾಕಂದ್ರೆ ಬಾಯಿ ಬಿಟ್ರೆ ಇವ್ರು ಹೇಳೋದೇ ಸುಳ್ಳು, ಮೋಸ, ಇಂಥದೆಲ್ಲ ತಾವು ಗಮನವಿಟ್ಟು ಕೇಳಬೇಕಾಗುತ್ತೆ. ಇವತ್ತು ನಿಫ್ಟಿ ಫ್ಯೂಚರ್ಸ್ ನ ಲೆವೆಲ್ಸ್ ಗಳನ್ನ ಮತ್ತೆ ಯಾವುದೇ ಸ್ಟಾಕ್ ರೆಕಮೆಂಡೇಶನ್ಸ್ ಗಳನ್ನ ತಮಗೆ ಕೊಡ್ತಾ ಇಲ್ಲ. ಮಾರ್ಕೆಟ್ ತಮ್ಮ ಮುಂದೆನೇ ಇರುತ್ತೆ. ಮಾರ್ಕೆಟ್ ನಲ್ಲಿ RBI ನ ಮೀಟಿಂಗ್ ಆದ ನಂತರ ತಾವು ಪ್ರತಿಯೊಬ್ಬರು ಕೂಡ ಉತ್ತಮ ಅಡ್ವೈಸಸ್ ಅನ್ನ ಪಡ್ಕೊಂಡು ಪ್ರತಿಯೊಬ್ಬರು ಅದರ ಮೇರೆಗೆ ಟ್ರೇಡ್ ಮಾಡಿ, ಟೆಕ್ನಿಕಲ್ ಟ್ರೇಡಿಂಗ್ ಅಂದ್ರೆ ಕನ್ಫರ್ಮ್ ಟ್ರೇಡ್. ಮತ್ತೆ ಹೇಳ್ತಾ ಇದ್ದೀನಿ, ತಮ್ಮ ಟ್ರೇಡಿಂಗ್ ಅಕೌಂಟ್ ನಲ್ಲಿ ಹಣ ಇದೆ, ತಾವು ಮಾರ್ನಿಂಗ್ ಯಾವುದೋ ಟ್ರೇಡ್ ಅನ್ನ ಇನಿಷಿಯೇಟ್ ಮಾಡಬೇಕು ಅಂತ ಮಾಡಬೇಡಿ. ಟೆಕ್ನಿಕಲ್ ಆಗಿ ಕನ್ಫರ್ಮ್ಡ್ ಆದಂತಹ ಸಜೆಷನ್ಸ್ ಗಳು ತಮಗೆ ದೊರಕಿದ್ರೆ ಮಾತ್ರ ಟ್ರೇಡಿಂಗ್ ಅನ್ನ ಇನಿಷಿಯೇಟ್ ಮಾಡಿ. ಒಂದು ಸತಿ ಟ್ರೇಡಿಂಗ್ ಅನ್ನ ಇನಿಷಿಯೇಟ್ ಮಾಡ್ಕೊಂಡ್ರೆ ಒಂದು ಸತಿ ಹಣವನ್ನ ಕಳ್ಕೊಂಡ್ರೆ ಓದದ್ದು ತಮಗೆ ಮತ್ತೆ ಬರೋದಿಲ್ಲ ಅಂತ ಪ್ರತಿಯೊಬ್ಬರಿಗೆ ಹೇಳ್ತಾ, ಇವತ್ತು RBI ಮೀಟಿಂಗ್ ಅಲ್ಲಿ ಏನು ರಿಸಲ್ಟ್ಸ್ ಗಳು ಹೊರ ಬರುತ್ತೆ ಅದರ ಮೇರೆಗೆ ಮಾರ್ಕೆಟ್ ನ ಮುಂದಿನ ದಿನದ ಮೂವ್ಮೆಂಟ್ಸ್ ಗಳು ಅವಲಂಬಿತವಾಗಿರುತ್ತೆ. ಏನು ಕಳೆದ 3 ವೀಕ್ ಇಂದನೂ ಕೂಡ ಮಾರ್ಕೆಟ್ ಟೈಟ್ ರೇಂಜ್ ಅಲ್ಲಿ ಓಡಾಡ್ತಾ ಇದೆ. 5630 ಮತ್ತೆ ಅಪ್ಪರ್ ಸೈಡ್ 5780 ರೇಂಜ್ ಅಲ್ಲಿ ಓಡಾಡ್ತಿದೆ. ಇದಕ್ಕೆ ಕ್ಲಿಯರ್ ಆದ ಬ್ರೇಕ್ ಅಪ್ ಅಥವಾ ಬ್ರೇಕ್ ಡೌನ್ ಬರುವ ಮುಂದಿನ ದಿನಗಳು ಸಾಧ್ಯತೆ ಇದೆ. ಅದುವರೆಗೂ ಕೂಡ ಸ್ಟಾಕ್ಸ್ ನ ಬೇಸಿಸ್ ನಲ್ಲಿ ಸ್ಟಾಕ್ ಫ್ಯೂಚರ್ಸ್ ಗಳಲ್ಲಿ ಉತ್ತಮವಾದ ಮೂವ್ಮೆಂಟ್ಸ್ ಗಳನ್ನ ಕಾಣ್ತಾ ಇದ್ದೀರಾ. ರಿಸಲ್ಟ್ ಬೇಸ್ಡ್ ಶೇರ್ಸ್ ಗಳಲ್ಲಿ ಉತ್ತಮವಾದ ಮೂವ್ಮೆಂಟ್ ಅನ್ನ ಕಾಣ್ತಾ ಇದ್ದೀರಾ. ಆದ್ರೆ ಪ್ರೋಆಕ್ಟಿವ್ ಬೇಸಿಸ್ ಅಲ್ಲಿ ತಾವು ಶೇರ್ಸ್ ಗಳನ್ನ ಟ್ರೇಡ್ ಅನ್ನ ಮಾಡಬೇಕಾಗುತ್ತೆ. BHL ನಿನ್ನೆನೇ ರಿಸಲ್ಟ್ ಅನ್ನ ಕೊಟ್ಟಿದ್ದು, ನಿನ್ನೆನೇ ಆಲ್ರೆಡಿ 7% ಇಳಿಮುಖವಾಗಿರುತ್ತೆ. ಇದೇನು ಎಲ್ಲರಿಗೂ ಕೂಡ ಗೊತ್ತಿದೆ. ಏನು ನಿನ್ನೆ 7% ಇಳಿಮುಖವಾಗಿದೆ, ಇವತ್ತು ಗ್ಯಾಪ್ ಡೌನ್ ಓಪನ್ ಆಗುವ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಆದ್ರೆ ಟೆಕ್ನಿಕಲ್ಸ್ ಮೂವ್ ಅನ್ನ, ಟೆಕ್ನಿಕಲ್ಸ್ ಲೆವೆಲ್ಸ್ ಗಳನ್ನ ತಿಳ್ಕೊಂಡು ಮಾತ್ರ ಟ್ರೇಡ್ ಮಾಡಿ. ಇಲ್ಲ ಅಂದ್ರೆ ಟ್ರ್ಯಾಪ್ ಆಗ್ತಾ ಆಮೇಲೆ ಮತ್ತೆ ಕಾಲ್ ಮಾಡಬೇಡಿ, ಸರ್ ಟ್ರ್ಯಾಪ್ ಆದ ಈಗೇನು ಮಾಡೋದು ಅಂತ. ನಮ್ಮಲ್ಲಿ ಹೆಚ್ಚಿನ ಅಡ್ವೈಸಸ್ ಗಳನ್ನ, ಅಕ್ಯುರೇಟ್ ಆದ ಮಾಹಿತಿಗಳನ್ನ ಮಾರ್ಕೆಟ್ ಓಪನ್ ಆದ ನಂತರ ಕನ್ಫರ್ಮ್ಡ್ ಟ್ರೇಡಿಂಗ್ ಅನ್ನ ನಾವು ತಿಳಿಸ್ಕೊಡ್ತಾ ಇದ್ವಿ. ನಮ್ಮಲ್ಲಿ ಅಡ್ವೈಸ್ ಅನ್ನ
ಮಾಡಿತಾ ಇರೋರು ಪ್ರತಿನಿತ್ಯ ಗಳಿಸ್ತಾ ಇದ್ದಾರೆ. ಅಡ್ವೈಸರ್ಸ್ ಅನ್ನ ಪಡ್ಕೊಂಡು ತಾವೇ ಟ್ರೇಡ್ ಮಾಡೋದಾದ್ರೆ ಪ್ರತಿನಿತ್ಯ ಗಳಿಸ್ತೀರಾ. ಇಂಥ ಅಡ್ವೈಸರ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ತಾವು ಕರೆಯನ್ನ ಮಾಡಿ 9535350350 9591679679 ಹೆಚ್ಚಿನ ಮಾಹಿತಿಗೆ ತಾವು ಇಮೇಲ್ ಅನ್ನ ಮಾಡಿ customercare@2mbrokers.com ಅಂತ ಹೇಳ್ತಾ ಹೆಚ್ಚಿನ ಸರಿಯಾದ ಟೆಕ್ನಿಕಲ್ ಅನಾಲಿಸಿಸ್ ಗಳನ್ನ ತಿಳ್ಕೊಳ್ಳೋದಕ್ಕೆ ಈ ಬಾರಿ ಏನು ನವೆಂಬರ್ ನಲ್ಲಿ 11ನೇ ತಾರೀಕು ನಾವು ಕ್ಲಾಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಹೆಚ್ಚಿನ ಜನ ರಿಜಿಸ್ಟ್ರೇಷನ್ ಅನ್ನ ಪಡ್ಕೊಂಡು ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಇಂದಿನ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವರಿಗೂ ವಂದನೆಗಳು.